ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಮಾಶ್ರೀ ನಾಡಿಗೇರ್. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ಹೊಸದೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಕತೆ ಹೆಸರು ಕೈ ಹಿಡಿದು ನಡೆಸೆನ್ನನು. ಇದೊಂದು ಧಾರಾವಾಹಿ. ಕತೆ ಶುರು ಮಾಡೋದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕತೆ ಶುರು ಮಾಡೋಣ ಅಲ್ವಾ? ಕೈ ಹಿಡಿದು ನಡೆಸೆನ್ನನು ಭಾಗ 1. ಕಣ್ಣು ತೆರೆದಾಗ ತಾನೆಲ್ಲಿ ಇರುವಳೆಂದು ತಿಳಿಯಲಿಲ್ಲ ಅವಳಿಗೆ. ಸುತ್ತಲೂ ಮಬ್ಬುಗತ್ತಲು. ಹಗಲು ರಾತ್ರಿಯೋ ಕೂಡ ತಿಳಿಯದ ಸ್ಥಿತಿ. ಮಲಗಿದಲ್ಲೇ ಅಲ್ಲಾಡಿದವಳಿಗೆ ತಾನು ಮೆತ್ತನೆ ಹಾಸಿಗೆ ಮೇಲೆ ಮಲಗಿರುವುದು ಅನುಭವಕ್ಕೆ ಬಂದಿತು. ಮೇಲೇಳಲು ಹೋದವಳಿಗೆ ತಲೆ ಧಿಮ್ಮೆಂದಂತೆ ಭಾಸವಾಯಿತು. ಅಪ್ರಯತ್ನವಾಗಿ ಕೈ ತಲೆಯ ಬಳಿಗೆ ಹೋದಾಗ ತಲೆಗೆ ಬ್ಯಾಂಡೇಜ್ ಹಾಕಿರುವುದು ಸಹ ತಿಳಿಯಿತು. ನಿಧಾನವಾಗಿ ಎದ್ದು ಕೂರಲು ಪ್ರಯತ್ನ ಪಡುತ್ತಿದ್ದಾಗಲೇ, ಎಚ್ಚರ ಆಯ್ತಾ ನಿಮಗೆ ಎನ್ನುತ್ತಾ ಯುವತಿಯೊಬ್ಬಳು ಒಳಗೆ ಬಂದಳು. ಬಂದವಳೇ ಕಿಟಕಿಗೆ ಹಾಕಿದ್ದ ಕರ್ಟನ್ಗಳನ್ನು ತೆಗೆದಳು. ಹೊರಗಿನ ಬೆಳಕನ್ನು ನೋಡಿದವಳಿಗೆ ಅದು ಹಗಲೆಂದು ತಿಳಿದಿತ್ತು. ತಗೊಳ್ಳಿ, ಸ್ವಲ್ಪ ಸೂಪ್ ಕುಡೀರಿ ಎಂದು ಕೆಲಸದವಳು ತಂದಿಟ್ಟ ಬೌಲ್ ಕೊಟ್ಟಳು ಆ ಯುವತಿ. ಹೊಟ್ಟೆ ಚಿರುಗುಡುತ್ತಾ ಇದ್ದುದರಿಂದ ಮರು ಮಾತಾಡದೆ ತೆಗೆದುಕೊಂಡಳು. ಸೂಪ್ ಕುಡಿಯೋವರೆಗೂ ಸುಮ್ಮನಿದ್ದ ಯುವತಿ ಕುಡಿದಾದ ಮೇಲೆ, ನನ್ನ ಹೆಸರು ಮಾಯಾ ಅಂತ. ನಿಮ್ಮ ಹೆಸರು ತರು ಅಂತನಾ? ನಿಮ್ಮ ಮಗಳು ನಿಮ್ಮನ್ನು ಹಾಗೆ ಕರೀತಾ ಇದ್ಲು ಎಂದಳು. ಮಗಳ? ನನಗ? ನನಗಿನ್ನೂ ಮದುವೆನೇ ಆಗಿಲ್ಲ ಎಂದಳು ಆ ಅಪರಿಚಿತ ಹುಡುಗಿ. ಮತ್ತೆ ಈ ಮಗು ಎಂದು ಅವಳ ಪಕ್ಕದಲ್ಲಿ ಮಲಗಿದ್ದ 2.5-3 ವರ್ಷದ ಹೆಣ್ಣು ಮಗುವನ್ನು ತೋರಿಸಿದಳು ಮಾಯಾ. ಓಹ್ ಚೈತಾಲಿ ಎಂದ ಅವಳು. ಮಗುಗೇನು ಪೆಟ್ಟಾಗಿಲ್ಲ ತಾನೇ? ಆತಂಕದಿಂದ ಕೇಳಿದಳು ಮಾಯಾಳನ್ನು. ಇಲ್ಲ, ಮಗುಗೇನು ಪೆಟ್ಟಾಗಿಲ್ಲ. ಈಗ ಊಟ ಮಾಡಿ ಮಲಗಿದಾಳೆ ಅಷ್ಟೇ. ಸ್ವೀಟ್ ಗರ್ಲ್, ಚೂರು ತೊಂದರೆ ಕೊಡಲಿಲ್ಲ. ಅಂದಹಾಗೆ ನಿಮ್ಮ ಹೆಸರು? ಕೇಳಿದವಳ ದನಿಯಲ್ಲಿ ಕುತೂಹಲ ತುಂಬಿತ್ತು. ಸರಯು ಎಂದವಳು ಅಚ್ಚರಿಯಿಂದ. ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದಳು. ಸರಯು, ನೈಸ್ ನೇಮ್. ನೀವು ಫ್ರೆಶ್ ಆಗಿಬಿಡಿ. ಬಿಸಿನೀರು ಸ್ನಾನ ಮಾಡಿದ್ರೆ ಸ್ವಲ್ಪ ಮೈ ಹಗೂರ ಅನಿಸುತ್ತೆ. ಆಮೇಲೆ ಊಟ ಮಾಡ್ತಾ ಮಾತಾಡೋಣಂತೆ ಮಾಯಾ ಹೇಳಿದಾಗ, ಸರಯುಗೆ ಕೂಡ ಸ್ನಾನದ ಅವಶ್ಯಕತೆ ಇದೆ ಎನಿಸಿ ಸರಿ ಎಂದು ತಲೆ ಆಡಿಸುತ್ತಾ ತನ್ನ ಬ್ಯಾಗ್ ಎಲ್ಲಿದೆ ಎಂದು ಕಣ್ಣಲ್ಲೇ ಹುಡುಕಿದಳು. ಪೊನ್ನಿ, ಇವ್ರ ಬ್ಯಾಗ್ ತಂದುಕೊಡು ಎಂದು ಹೇಳುತ್ತಾ ಮಾಯಾ ಹೊರಗೆ ಹೊರಟಳು. ಪೊನ್ನಿ ತಂದುಕೊಟ್ಟ ಬ್ಯಾಗ್ನಿಂದ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಕ್ಕೆ ಹೊರಟಳು ಸರಯು. ಅತ್ಯಾಧುನಿಕವಾದ ಸ್ನಾನದ ಮನೆಯನ್ನು ನೋಡಿ ದಂಗಾದಳು. ಬಗೆ ಬಗೆಯ ಸೋಪು ಶ್ಯಾಂಪುಗಳನ್ನೆಲ್ಲ ನೋಡಿ ಭಾರೀ ಶ್ರೀಮಂತರ ಮನೆ ಇದು ಎಂದುಕೊಂಡಳು. ಆ ಸ್ನಾನದ ಮನೆಯ ಅಂದಚಂದವನ್ನು ನೋಡಿ ಮನೆಯ ಒಡೆಯ ಕಲಾರಾಧಕ ಎಂದಿತು ಮನಸ್ಸು. ಹದವಾದ ಬಿಸಿನೀರಿನ ಸ್ನಾನ ಮೈಗೆ ಹಿತವೆನಿಸಿತು. ಸಡಿಲವಾದ ಕುರ್ತಾ ಪೈಜಾಮ ತೊಟ್ಟು ಹೊರಬಂದಳು. ಮಗು ಇನ್ನೂ ಮಲಗಿದ್ದಳು. ಈಗ ಸರಿಯಾಗಿ ರೂಮನ್ನು ನೋಡಿದಳು ಸರೆಯು. ಅತ್ಯಾಧುನಿಕ ರೀತಿಯಿಂದ ಅಲಂಕರಿಸಿದ ರೂಮದು. ದೊಡ್ಡದಾದ ಕಬೋರ್ಡ್, ಆಳೆತ್ತರದ ಕನ್ನಡಿ, ಅದರ ಮುಂದೆ ವಿವಿಧ ರೀತಿಯ ಪ್ರಸಾದನ ಸಾಮಗ್ರಿಗಳು. ಎಲ್ಲವನ್ನೂ ಒಮ್ಮೆ ನೋಡಿದ ಸರೆಯು ಏನನ್ನೂ ಬಳಸದೆ ಒಂದು ಸಣ್ಣ ಬೊಟ್ಟಿಟ್ಟುಕೊಂಡು ಕೂದಲಿಗೆ ಕ್ಲಿಪ್ ಹಾಕಿ ಹೊರಬಂದಳು. ಹೊರಗಡೆ ವಿಶಾಲವಾದ ಹಾಲ್, ದುಬಾರಿ ಆಸನಗಳು ಮಾಲೀಕನ ಶ್ರೀಮಂತಿಕೆಯನ್ನು ಸಾರುತ್ತಿದ್ದರೆ, ಅಲ್ಲಿದ್ದ ಕಲಾಕೃತಿಗಳು, ಗೋಡೆಯ ಮೇಲಿನ ವರ್ಣಚಿತ್ರಗಳು ಕಲಾಭಿರುಚಿಯನ್ನು ಸಾರುತ್ತಿದ್ದವು. ಓಹ್, ನಿಮ್ಮ ಸ್ನಾನ ಆಯಿತಾ? ಬನ್ನಿ ಊಟ ಮಾಡೋಣ ಎನ್ನುತ್ತಾ ಒಳಗೆ ಕರೆದುಕೊಂಡು ಹೋದಳು ಮಾಯಾ. ಡೈನಿಂಗ್ ಹಾಲ್, ಡೈನಿಂಗ್ ಟೇಬಲ್ ನೋಡುತ್ತಲೇ ಯಾವುದೋ ಸಿನಿಮಾದ ದೃಶ್ಯ ನೋಡಿದಂತಾಗಿತ್ತು ಸರೆಯುವಿಗೆ. ದೊಡ್ಡದಾದ ಕರಿಬಣ್ಣದ ಕಲಾತ್ಮಕ ಕೆತ್ತನೆಯಿಂದ ಕೂಡಿದ ಆಯತಾಕಾರದ ಮರದ ಡೈನಿಂಗ್ ಟೇಬಲ್, ಅದರ ಸುತ್ತಲೂ ಇದ್ದ 8-10 ಚೇರುಗಳು, ಟೇಬಲ್ ಮೇಲೆ ಜೋಡಿಸಿಟ್ಟ ವಿವಿಧ ರೀತಿಯ ಹಣ್ಣುಗಳು, ಎಲ್ಲವನ್ನೂ ವಿಸ್ಮಯವೆಂಬಂತೆ ನೋಡುತ್ತಾ ನಿಂತಳು ಸರೆಯು. ಪೊನ್ನಿ, ಇವರಿಗೆ ಊಟ ಬಡಿಸು ಬಾ ಎಂದು ಕರೆದಳು ಮಾಯಾ. ಪೊನ್ನಿ ಬಂದು ಹಬೆಯಾಡುವ ಅನ್ನ, ಸಾರು, ತುಪ್ಪದ ಜೊತೆಗೆ 2 ರೀತಿಯ ಪಲ್ಯಗಳನ್ನೂ ಬಡಿಸಿದಳು. 2-3 ದಿನದಿಂದ ಅನ್ನ ತಿನ್ನದವಳಿಗೆ ಪರಮಾನ್ನ ಬಡಿಸಿದ ಹಾಗಿತ್ತು. ಪ್ಲೀಸ್ ಸರಿಯು, ಊಟ ಮಾಡಿ ಉಪಚರಿಸಿದಳು ಮಾಯಾ. ನೀವು? ಸಂಕೋಚದಿಂದಲೇ ಕೇಳಿದಳು ಸರೆಯು. ನಂದಾಗಿದೆ, ನೀವು ನಿಧಾನವಾಗಿ ಮಾಡಿ ಮಾಯಾ ಹೇಳಿದಳು. ಊಟ ಬಹಳ ರುಚಿಯಾಗಿತ್ತು. ಸರಿಯು ಊಟ ಮುಗಿಯುವವರೆಗೂ ಏನೂ ಮಾತನಾಡಲಿಲ್ಲ. ಕೈ ತೊಳೆದುಕೊಂಡು ಬರುವ ವೇಳೆಗೆ ಒಬ್ಬ ಹಿರಿಯ ವ್ಯಕ್ತಿ ಮಾಯಾಳ ಎದುರಲ್ಲಿ ಕುಳಿತಿದ್ದರು.
ನೋಡಿದ ಕೂಡಲೇ ಗೌರವ ಕೊಡಬೇಕು ಎನಿಸುವಂಥ ಧೀಮಂತ ವ್ಯಕ್ತಿ. ಸ್ವಚ್ಛ ಬಿಳಿಯ ಸಫಾರಿ ಧರಿಸಿದ್ದರು. ಮಾವ, ಇವರೇ ನಿನ್ನೆ ಕಾಲ್ದಾರಿಲಿ ಸಿಕ್ಕಿದ್ದು. ಸರೆಯು ಅಂತ ಇವರ ಹೆಸರು ಎಂದಳು ಮಾಯಾ. ಏನಮ್ಮ ಸರಿಯು, ಈಗ ಹೇಗಿದೆಯಾ? ನೋವೇನಾದರೂ ಇದೆಯಾ? ಡಾಕ್ಟರ್ನ ಬರೋದಕ್ಕೆ ಹೇಳಬೇಕಾ? ಕೇಳಿದವರ ದನಿಯಲ್ಲಿ ಕಾಳಜಿ ಇತ್ತು. ಇಲ್ಲ ಸರ್, ನೋವೇನೂ ಇಲ್ಲ. ಆದರೆ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಗೊತ್ತಾಗಲಿಲ್ಲ. ಮತ್ತು ನಿಮ್ಮ ಪರಿಚಯ? ನಿಧಾನವಾಗಿ ಕೇಳಿದಳು ಸರೆಯು. ನಿನ್ನೆ ಸಂಜೆ ಸುಮಾರು 7 ಗಂಟೆ ಹೊತ್ತಿಗೆ ನಮ್ಮ ಅರುಣನ ಗಾಡಿ ಎದುರಿಗೆ ಬಂದು ಬಿದ್ರಂತೆ ನೀವು. ನಿಮ್ಮ ಜೊತೆ ನಿಮ್ಮ ಮಗುನೂ ಇತ್ತಂತೆ. ಅರುಣ ಗಾಡಿ ಇಳಿದು ನೋಡಿದಾಗ ನಿಮಗೆ ಪ್ರಜ್ಞೆ ತಪ್ಪಿತ್ತಂತೆ. ಹಾಗಾಗಿ ಅದೇ ಗಾಡೀಲಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದ. ಡಾಕ್ಟ್ರು ತುಂಬ ಪೆಟ್ಟೇನೂ ಆಗಿಲ್ಲ, ಭಯಕ್ಕೆ ಪ್ರಜ್ಞೆ ತಪ್ಪಿದೆ ಅಂತ ಹೇಳಿ ನಿದ್ದೆಗೆ ಇಂಜೆಕ್ಷನ್ ಕೊಟ್ಟರು. ಅಂದಹಾಗೆ ನನ್ನ ಹೆಸರು ರಾಜಾರಾವ್ ಅಂತ ಎಂದು ವಿವರವಾಗಿ ಹೇಳಿದರು. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಗಿದೆ. ಕೈ ಮುಗಿದು ಕೃತಜ್ಞತೆ ತುಂಬಿದ ಸ್ವರದಲ್ಲಿ ಹೇಳಿದಳು ಸರೆಯು. ಉಪಕಾರ ಅನ್ನೋ ದೊಡ್ಡ ಮಾತೆಲ್ಲ ಬೇಡಮ್ಮ. ಮನುಷ್ಯಂಗೆ ಸಹಾಯ ಮಾಡದೆ ಯಾರು ಮಾಡ್ತಾರೆ ಹೇಳು ಎಂದವರು ಕ್ಷಣ ತಡೆದು, ಈಗ ನಿನ್ನ ಬಗ್ಗೆ ಹೇಳಮ್ಮ. ಯಾರು ನೀನು? ಯಾವ ಕಡೆ ಹೊರಟಿದ್ದೆ? ತಪ್ಪು ತಿಳಿಬೇಡ. ನಿನ್ನ ಜೊತೇಲಿ ಮಗು ಇದೆ, ಆದರೆ ಕೊರಳಲ್ಲಿ ತಾಳಿ ಇಲ್ಲ. ಮನದಲ್ಲಿ ಮೂಡಿದ ಸಂದೇಹ ಸರಿಯು ಮುಂದಿಟ್ಟರು. ಅದು ಸರ್, ಮಗು ನನ್ನದಲ್ಲ, ನನ್ನ ಸ್ನೇಹಿತೆ ಅರುಂಧತಿದು ಎಂದಾಗ ಸರಯುವಿನ ಮಾತನ್ನು ಅರ್ಧಕ್ಕೆ ತಡೆದ ಮಾಯಾ, ಮಾವ ಒಳಗೆ ರೂಮಲ್ಲಿ ಮಾತಾಡೋಣವಾ ಎಂದಳು. ಮನೆ ಕೆಲಸದವರೆಲ್ಲ ಹಾಲಿನಲ್ಲೇ ಓಡಾಡುತ್ತಿದ್ದು ಅವರೆದುರಿಗೆ ಮಾತನಾಡೋದು ಸರಿಯಲ್ಲ ಎಂಬ ಭಾವನೆ ಅವಳದ್ದು. ಸರಿಯಮ್ಮ. ಸರಿಯು, ಬಾಮ್ಮ ಒಳಗಡೆ ಹೋಗೋಣ ಎಂದು ಹೇಳಿ ಕುಳಿತಲ್ಲಿಂದ ಎದ್ದು ನಿಂತರು. ಸರ್, ಅದು ಮಗು ಮಲಗಿದೆ, ಎದ್ದುಬಿಟ್ರೆ ಸಂದೇಹಿಸಿದಳು ಸರಿಯು. ಚಿಂತಿಸಬೇಡಿ, ಮಗು ಕಡೆ ಪೊನ್ನಿ ಗಮನ ಇಟ್ಟಿರ್ತಾಳೆ ಎಂದು ಸರೆಯುವಿಗೆ ಹೇಳಿದ ಮಾಯಾ ಪೊನ್ನಿ ಕಡೆ ನೋಡಿದಳು. ಪೊನ್ನಿ ಸರೆ ಎನ್ನುವಂತೆ ತಲೆ ಆಡಿಸಿದಳು. ಒಳಗಡೆ ಒಂದು ರೂಮಿಗೆ ಕರೆದೊಯ್ದರು. ದೊಡ್ಡ ಲೈಬ್ರರಿಯಂಥ ರೂಮಿನಲ್ಲಿ ಕುಳಿತು, ನಿಮ್ಮ ಮಾತು ಮುಂದುವರಿಸಿ ಸರಿಯು ಎಂದಳು ಮಾಯಾ. ಸರ್, ನಾನೊಬ್ಬಳು ಅನಾಥೆ. ನಾನು ಬೆಳೆದದ್ದೆಲ್ಲ ನನ್ನ ಅಜ್ಜಿ ಹತ್ರನೇ. ಅದು ಬೆಂಗಳೂರು ಹತ್ರ ಒಂದು ಹಳ್ಳೀಲಿ. ನಾನು ಓದು ಮುಗಿದ ಮೇಲೆ ಒಂದು ಕೆಲಸ ಹುಡುಕೊಂಡು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇದ್ದೆ. ಓದು ಮುಗಿದಿತ್ತು, ಆದರೆ ಕೆಲಸ ಸಿಕ್ಕಿರಲಿಲ್ಲ. ಅಷ್ಟರಲ್ಲಿ ಅಜ್ಜಿ ಹೋಗ್ಬಿಟ್ರು. ಒಂದು ಕ್ಷಣ ದುಃಖದಿಂದ ಸರೆಯುವಿನ ಗಂಟಲು ಕಟ್ಟಿತು. ಕಣ್ಣೆತ್ತಿ ಮುಂದೆ ಇದ್ದವರ ಕಡೆ ನೋಡಿದಳು. ಮಾಯಾ ಮುಖದಲ್ಲಿ ಯಾವ ಭಾವವನ್ನೂ ಪ್ರದರ್ಶಿಸದೆ ಸರಿಯುವಿನ ಮಾತಿನ ಮೇಲೆ ಗಮನ ಇಟ್ಟಿದ್ದರೆ ರಾಯರ ಮರುಕದ ನೋಟ ಸರಿಯುವಿನ ಮೇಲಿತ್ತು. ಸರಿಯು ಮಾತು ಮುಂದುವರಿಸಿದಳು. ಈ ಬಾರಿ ಅವಳ ನೋಟ ರಾಯರ ಮೇಲಿತ್ತು. ನಿಮಗೆ ಗೊತ್ತಲ್ಲ ಸರ್, ಇವತ್ತಿನ ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ. ಅದಕ್ಕೆ ನನ್ನ ಸ್ನೇಹಿತೆ ಅರುಂಧತಿ ಹತ್ರ ಆಶ್ರಯ ಕೇಳ್ಕೊಂಡು ಹೋದೆ. ಅವಳ ಗಂಡನೂ ಅವಳ ಕೈಗೆ ಮಗು ಕೊಟ್ಟು ದೇಶಾಂತರ ಹೋಗ್ಬಿಟ್ಟಿದ್ದ. ಅವಳಿಗೆ ವಿರಾಜಪೇಟೆ ಹತ್ರ ಇರೋ ರಾಮಕೃಷ್ಣ ಮಠದ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು. ಹಾಗಾಗಿ ನಾನು, ಅರು ಮತ್ತು ಮಗು ಚೈತಾಲಿ ಎಲ್ಲರೂ ಬಸ್ಸಲ್ಲಿ ಹೊರಟ್ವಿ. ಮೊನ್ನೆ ಆದ ಬಸ್ ಆಕ್ಸಿಡೆಂಟಲ್ಲಿ ಅರುಂಧತಿ ಹೋಗ್ಬಿಟ್ಲು. ನನಗೂ ಗಾಯ ಆಗಿದ್ದರಿಂದ ನಿನ್ನೆ ಸಂಜೆವರೆಗೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇದ್ದೆ. ನಿನ್ನೆ ಸಂಜೆ ನಾನು ಚೈತಾಲಿನ ಕರ್ಕೊಂಡು ವಿರಾಜಪೇಟೆ ಬಸ್ ಹತ್ತಕ್ಕೆ ಅಂತ ಬರುವಾಗ ಯಾರೋ 4 ಜನ ಹಿಂಬಾಲಿಸ್ಕೊಂಡು ಬಂದರು. ಅವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಕಾಲ್ದಾರಿ ಕಡೆ ಹೊರಳಿದೆ. ಅಲ್ಲಿ ಒಂದು ಜೀಪ್ ಬರ್ತಾಯಿತ್ತು. ಅದನ್ನು ನೋಡಿ ಹೆಲ್ಪ್ ಕೇಳೋಣ ಅಂತ ಮುಂದೆ ಬಂದಿದ್ದಷ್ಟೇ ನೆನಪು. ಆಮೇಲೆ ಏನಾಯಿತೋ ಗೊತ್ತಾಗಲಿಲ್ಲ ಎಂದು ಹೇಳಿ ಕೊರಳ ಸುತ್ತ ಶೇಖರವಾಗಿದ್ದ ಬೆವರನ್ನು ಒರೆಸಿಕೊಂಡಳು. ಛೇ, ಎಂಥ ಕೆಲಸ ಆಗೋಗಿದೆ. ಪಾಪ, ಆ ಮಗು ಅನಾಥವಾಗಿಬಿಡ್ತೆ ಮರುಕ ಸೂಚಿಸಿದರು ರಾಯರು. ನೀವು ವಿರಾಜಪೇಟೆಗೆ ಯಾಕೆ ಹೊರಟಿದ್ರಿ ಕೇಳಿದಳು ಮಾಯಾ. ಅರುಗೆ ಅಲ್ಲಿನ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತಲ್ಲ, ಆ ಕೆಲಸ ನನಗೇನಾದರೂ ಸಿಗಬಹುದಾ ಅಂತ ವಿಚಾರಿಸೋಕೆ ಅಂತ ಅಲ್ಲಿ ಹೊರಟಿದ್ದೆ ಸರಿಯು ಹೇಳಿದಾಗ, ನೀವು ಏನು ಓದಿದ್ದೀರಾ ವಿಚಾರಿಸಿದಳು ಮಾಯಾ. BBM ಆಗಿದೆ ಸರಿಯು ಉತ್ತರಿಸಿದಳು. ಸರಿ ಕಣಮ್ಮ, ನೀನು ರೂಮಿಗೆ ಹೋಗಿ ವಿಶ್ರಾಂತಿ ತಗೋ ಎಂದರು ರಾಯರು. ಇಲ್ಲ ಸರ್,
ನಾನಿನ್ನು ಹೊರಡ್ತೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಸಂಕೋಚದಿಂದ ಕೈಮುಗಿದು ಹೇಳಿದಳು ಸರೆಯು. ನಾನು ಆಗಲೇ ಹೇಳಿದೆ ಅಲ್ವಾ, ಇದರಲ್ಲಿ ಉಪಕಾರ ಅನ್ನೋಂಥದ್ದೇನೂ ಇಲ್ಲ. ಆ ಮಾತು ಬಿಡು. ಇನ್ನೊಂದೆರಡು ದಿನ ಇಲ್ಲೇ ಇದ್ದು ಚೇತರಿಸ್ಕೊ. ಅಷ್ಟರಲ್ಲಿ ಆ ಸ್ಕೂಲ್ನವ್ರ ಹತ್ರ ನಿನ್ನ ಕೆಲಸದ ಬಗ್ಗೆ ಮಾತಾಡ್ತೀನಿ ಎಂದು ಹೇಳಿ ಕುರ್ಚಿ ಬಿಟ್ಟು ಎದ್ದರು. ಅಷ್ಟರಲ್ಲಿ ಹೊರಗಡೆ ಏನೋ ಗಲಾಟೆ ಕೇಳಿಸತೊಡಗಿತು. ಪೊನ್ನಿ ಓಡಿ ಬಂದು, ಮಾಯಾ ಮೇಡಮ್, ಅಪ್ಪು ಎದ್ದಿದ್ದಾನೆ, ಯಾರ ಕೈಲೂ ಸುಧಾರಿಸೋಕ್ಕಾಗ್ತಿಲ್ಲ ಎಂದು ಗಾಬರಿಯಿಂದ ಹೇಳಿದಳು. ಮಾಯಾ ಗಡಿಬಿಡಿಯಿಂದ ಪುನ್ನಿಯ ಹಿಂದೆ ಹೋದಳು. ಅವಳು ಹೋದ ದಿಕ್ಕಿನ ಕಡೆ ನೋಡಿ ನಿಟ್ಟುಸಿರು ಬಿಟ್ಟರು ರಾಯರು. ಸರಿ, ನೀನು ರೂಮಿಗೆ ನಡಿಯಮ್ಮ ಎಂದರು ರಾಯರು. ಅಪ್ಪು ಅಂದರೆ ಯಾರಿರಬಹುದು ಎಂಬ ಕುತೂಹಲ ಒಂದು ಕ್ಷಣ ಸರೆಯವನ್ನು ಕಾಡಿದರೂ ನನಗ್ಯಾಕೆ ಈ ಕೆಟ್ಟ ಕುತೂಹಲ ಎಂದುಕೊಂಡು ತಲೆ ಕೊಡವಿ ರೂಮಿನ ಕಡೆ ಹೆಜ್ಜೆ ಹಾಕಿದಳು. ಸರೆಯು ತನ್ನ ರೂಮಿಗೆ ತಲುಪಿದಾಗ ಪೊನ್ನಿ ಬಂದು, ಈಗ ಈ ಮಾತ್ರೆಗಳನ್ನು ತಗೋಬೇಕಂತೆ, ಮಾಯಾ ಮೇಡಮ್ ಕೊಟ್ಟರು ಎಂದು ಹೇಳಿ ಮಾತ್ರೆಗಳನ್ನು ಕೊಟ್ಟು ಹೋದಳು. ತನ್ನ ಗಡಿಬಿಡಿಯ ಕೆಲಸಗಳ ಮಧ್ಯೆಯೂ ಬಂದಿರುವ ಆಗಂತುಕರ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸಿದ ಮಾಯಾಳ ಬಗ್ಗೆ ಮೆಚ್ಚುಗೆ ಮೂಡಿತು ಸರೆಯುವಿನ ಮನದಲ್ಲಿ. ಮಾತ್ರೆಗಳ ಪ್ರಭಾವಕ್ಕೋ ಏನೋ ಮತ್ತೆ ನಿದ್ರೆಗೆ ಜಾರಿದಳು ಸರೆಯು. ಕೆಂಪಗಿನ ಕಣ್ಣು ಬೀರುತ್ತಾ ತನ್ನ ದೇಹದ ಮೇಲೆಲ್ಲ ಅಸಹ್ಯವಾದ ದೃಷ್ಟಿ ಬೀರುತ್ತಿರುವ ಒಬ್ಬ ದಾಂಡಿಗನ ಕೈಯಿಂದ ತಪ್ಪಿಸಿಕೊಂಡು ಹೋಗಲು ಯತ್ನಿಸುತ್ತಿರುವ ಯುವತಿ. ಅವಳು ತಪ್ಪಿಸಿಕೊಳ್ಳದಂತೆ ಕಾವಲಿರುವ ಒಬ್ಬ ಬಜಾರಿ ಹೆಂಗಸು. ಅದರ ಮಧ್ಯೆ ಆ ಯುವತಿ ತಪ್ಪಿಸಿಕೊಳ್ಳಲು ಸಹಾಯ ಮಾಡುವ ಒಬ್ಬ ಮಧ್ಯವಯಸ್ಕ. ಯುವತಿ ಆ ದಾಂಡಿಗನ ಕಣ್ಣು ತಪ್ಪಿಸಿ ಅಲ್ಲಿಂದ ಓಡಿ ಬಂದಳು. ಎದುರಿಗೆ ಬಂದ ವಾಹನವೇರಿದಳು. ದಾಂಡಿಗನ ಕಡೆಯವರು ಆ ಮಧ್ಯವಯಸ್ಕನನ್ನು ಕೊಂದು ಹಾಕಿದರು. ರಕ್ತ ಝಲ್ಲನೆ ಚಿಮ್ಮಿತು. ಅಪ್ಪಾಜಿ ಎಂದು ಸಣ್ಣಗೆ ಚೀರಿ ಎದ್ದಳು ಸರೆಯು. ಮೈಪೂರ್ತಿ ಬೆವೆತಿತ್ತು. ಸಣ್ಣಗೆ ನಡುಗುತ್ತಿದ್ದವಳು ತಾನು ಇದುವರೆಗೂ ಕಂಡದ್ದು ಕನಸೆಂದು ತಿಳಿದು ತುಸು ಶಾಂತಳಾದಳು. ಪಕ್ಕದಲ್ಲಿದ್ದ ನೀರಿನ ಹೂಜಿ ತೆಗೆದು ಲೋಟ ನೀರು ಕುಡಿದು ಸುಧಾರಿಸಿಕೊಂಡಳು. ಅಷ್ಟರಲ್ಲಿ ತರೂ ಎಂದು ಕೂಗುತ್ತಾ ಚೈತಾಲಿ ಹೊರಗಿನಿಂದ ಓಡಿ ಬಂದು ಸರೆಯುವಿನ ಮಡಿಲೇರಿದಳು. ತರು, ನಾನು ಬಿಚ್ಚಿ ಚಾಕಿ ಎಲ್ಲ ತಿಂದೆ, ಹಾಯ್ ಕುದ್ದೆ ಎಂದಳು ತೊದಲು ಮಾತಿನಲ್ಲಿ. ಮಗುವಿನ ಮುದ್ದು ಮಾತುಗಳನ್ನು ಕೇಳುತ್ತಾ ಸರೆಯ ಮುಖದಲ್ಲಿದ್ದ ದುಗುಡ ಮರೆಯಾಗಿ ನಗೆ ಹರಡಿತು. ಗುಡ್ ಗರ್ಲ್ ಅಮ್ಮು, ಹಾಯ್ ಯಾರು ಕೊಟ್ಟರು? ಮಡಿಲಲ್ಲಿ ಕುಳಿತ ಮಗುವನ್ನು ಮುದ್ದಿಸುತ್ತಾ ಕೇಳಿದಳು. ಪೊನ್ನಿ ಕೊಟ್ಲು. ಮಗುವಿನ ಮಾತಿಗೆ ಮೂತಿ ಉಬ್ಬಿಸಿದ ಸರೆಯು, ದೊಡ್ಡೋರ್ನ ಹಾಗೆ ಹೆಸರಿಟ್ಟು ಕರೀತಾರಮ್ಮ, ಪೊನ್ನಿ ಆಂಟಿ ಅನ್ಬೇಕು, ಗೊತ್ತಾಯ್ತಾ ಎಂದಳು. ಸರಿ ತರು, ಪೊನ್ನಿ ಆಂಟಿ ಅಂತಲೇ ಕರಿತೀನಿ ಎಂದವಳು ಸರೆಯುವಿನ ಬ್ಯಾಂಡೇಜ್ ಮೇಲೆ ಕೈ ಇಡುತ್ತಾ, ನಿಂದು ಅಬ್ಬು ಹೋಯ್ತಾ ಎಂದು ಕೇಳಿದಳು. ಇನ್ನೂ ಇಲ್ಲ ಅಮ್ಮು, ಇನ್ನೂ ಅಬ್ಬು ಇದೆ ಎಂದಳು ಸರೆಯು ನೋವಿನಿಂದ ಮುಲುಗುತ್ತಾ. ತರು, ಅಮ್ಮ ಯಾವಾಗ ಬತ್ತಾಳೆ? ಮೊಗ ಬಾಡಿಸಿ ಕೇಳಿದ ಮಗುವನ್ನು ಕಂಡು ಸರೆಯುವಿಗೆ ಸಂಕಟವಾಯಿತು. ಅಮ್ಮು, ಇಲ್ಲಿ ದೊಡ್ಡ ಗಾರ್ಡನ್ ಇದೆ ನೋಡಿದ್ಯಾ ಎಂದು ಮಾತು ಬದಲಿಸಿದಳು. ಅಯ್ಯೋ ತರು, ಗಾರ್ಡನ್ ಅಷ್ಟೇ ಅಲ್ಲ, ಇಲ್ಲಿ ದೊಡ್ಡ ಜೋಕಾಲಿ ಇದೆ, ಕಾಲಂಜಿ ಇದೆ, ಆಮೇಲೆ ಅಲ್ಲೊಂದು ದೊಡ್ಡ ಲೇಕ್ ಕೂಡ ಇದೆ. ಆ ಲೇಕಲ್ಲಿ ಬಾತ್ಕೋಳಿ ಇದೆ ಗೊತ್ತಾ, ನಾನೆಲ್ಲ ನೋಡ್ಕೊಂಬಂದೆ. ನೀನು ಬಾ, ನಿಂಗೂ ತೋರಿಸ್ತೀನಿ. ಆಮೇಲೆ ಇವ್ರ ಮಲ್ಲಿ ಎಷ್ಟೊಂದು ಆಟದ ಸಾಮಾನಿದೆ ಗೊತ್ತಾ ಎಂದು ಉತ್ಸಾಹದಿಂದ ಸರಿಯುವನ ಕೈ ಹಿಡಿದು ಎಳೆಯತೊಡಗಿದಳು ಚೈತಾಲಿ. ಮಗುವಿನ ಹಠಕ್ಕೆ ತಲೆಬಾಗಿ ರೂಮಿನಿಂದ ಹೊರಗೆ ಹೊರಡುವ ಮನಸ್ಸು ಮಾಡಿದವಳಿಗೆ ದೇಹ ಸಾಥ್ ಕೊಡಲಿಲ್ಲ. ಒಂದೆರಡು ಹೆಜ್ಜೆ ಇಡುತ್ತಿದ್ದ ಹಾಗೆ ತಲೆ ಸುತ್ತಿದ ಹಾಗಾಗಿ ಮತ್ತೆ ಮಂಚದ ಬಳಿ ಹಿಂತಿರುಗಿ ಬಂದಳು. ಅಷ್ಟರಲ್ಲಿ ಪೊನ್ನಿ ಒಂದು ತಟ್ಟೆಯಲ್ಲಿ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಬದನೆಕಾಯಿ ಎಣ್ಣೆಗಾಯಿ ತಂದುಕೊಟ್ಟಳು. ನನಗೆ ಹಸಿವೇ ಇಲ್ಲ ಪೊನ್ನಮ್ಮ, ಆಗಲೇ ತಿಂದಿದ್ದೇ ಹೆಚ್ಚಾಗಿದೆ, ಒಂದು ಲೋಟ ಕಾಫಿ ಸಾಕು ಈಗ ಎಂದಳು ಸರೆಯು. ಈ ಮನೆಯಲ್ಲಿ ರಾತ್ರಿ ಊಟ ತುಂಬ ಲೇಟ್ ಆಗುತ್ತೆ. ರಾತ್ರಿ ಮನೆಯವರೆಲ್ಲ ಸೇರಿನೇ ಊಟ ಮಾಡೋದು. ಹಾಗಾಗಿ ಎಲ್ಲರೂ ಬರೋವರೆಗೂ ಕಾಯಬೇಕು. ಒಂದೊಂದು ಸರ್ತಿ 11 ಗಂಟೆ ಆದರೂ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ತಿಂದುಬಿಡಿ ಎಂದು ಹೇಳಿ ಪೊನ್ನಿ ಕಾಫಿ ತರಲು ಹೋದಳು. ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಏನೋ, ಮೋಸ್ಟ್ಲಿ ರಾತ್ರಿ ಊಟದ ಸಮಯದಲ್ಲಿ ಎಲ್ಲರೂ ಸಿಗಬಹುದು ಎಂದುಕೊಂಡಳು ಸರಿಯು. ರೂಮಿನಲ್ಲಿ ಕುಳಿತಿದ್ದ ಹಾಗೆಯೇ ಹೊರಗೆ ಕಾಣುತ್ತಿದ್ದ ತೋಟವನ್ನು ನೋಡುತ್ತಾ ಕುಳಿತಳು. ಸ್ವಲ್ಪ ಹೊತ್ತಾದ ಮೇಲೆ ಒಂದು ಪ್ರಾಮ್ನಲ್ಲಿ ಮಗುವನ್ನು ಓಡಾಡಿಸುತ್ತಾ ಇರುವ ಒಬ್ಬ ಮಹಿಳೆ ಕಾಣಿಸಿದಳು. ಉಡುಗೆ ತೊಡುಗೆ ನೋಡಿದರೆ ಮನೆಯವರಂತೆ ಕಾಣುತ್ತಿರಲಿಲ್ಲ.
ಯಾರಿರಬಹುದು ಎಂದು ಕುತೂಹಲ ತಾಳಿದವಳು ಮರುಕ್ಷಣವೇ ಯಾರಾದರೂ ನನಗೇನು, 2 ದಿನ ಇದ್ದು ಹೋಗೋ ಅತಿಥಿ ನಾನು, ಸುಮ್ಮನೆ ಇಲ್ಲದ ಕುತೂಹಲ ನನಗ್ಯಾಕೆ ಎಂದುಕೊಂಡು ಸುಮ್ಮನಾದಳು. ರಾತ್ರಿ 11 ಗಂಟೆಗೆ ಬಂದ ಪೊನ್ನಿ, ಊಟಕ್ಕೆ ಬನ್ನಿ, ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಎಂದು ಕರೆದಳು. ಸಂಜೆ ತಿಂದಿರೋದೇ ಹೆಚ್ಚಾಗಿದೆ ಪೊನ್ನಮ್ಮ, ನನಗೆ ಊಟ ಏನೂ ಬೇಡ ಎಂದಳು ಸರೆಯು. ಸ್ವಲ್ಪ ಮೊಸರನ್ನ ತಿನ್ನುವಂತೆ ಬಾಮ್ಮ, ಮನೆಯವರೆಲ್ಲರ ಪರಿಚಯ ಮಾಡ್ಕೊಂಡ ಹಾಗಾಗುತ್ತೆ ಎಂದು ಸ್ವತಃ ರಾಯರೇ ಬಂದು ಕರೆದಾಗ ಇಲ್ಲವೆನ್ನಲಾಗದೆ ಹೊರಗೆ ಬಂದಳು ಸರೆಯು. ಸರೆಯು ಬರುವ ವೇಳೆಗೆ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಸೇರಿದ್ದರು. ಸರೆಯು, ಬಾಮ್ಮ ಇಲ್ಲಿ ಕೂತ್ಕೋ ಎಂದು ತಮ್ಮ ಬಲಬದಿಯ ಆಸನ ತೋರಿಸಿದರು ರಾಯರು. ಸರೆಯುವಿಗೆ ಒಂದು ರೀತಿಯ ಸಂಕೋಚ ಕಾಡಿತು. ರಾಯರು ಅಲ್ಲಿದ್ದ ಒಬ್ಬ ತರುಣನನ್ನು ತೋರಿಸಿ, ನಿನ್ನೆ ಇವನ ಗಾಡಿಗೇನೆ ನೀನು ಅಡ್ಡ ಬಂದಿದ್ದು, ಅರುಣ ಅಂತ ಇವನ ಹೆಸರು, ಇಲ್ಲಿ ಅಕೌಂಟೆಂಟ್ ಆಗಿರ್ತಾನೆ, ಒಂದೊಂದು ಸಾರಿ ಈ ಮನೆಯಲ್ಲೇ ಉಳ್ಕೊಳ್ತಾನೆ ಎಂದು ಪರಿಚಯಿಸಿದರು. ಅವನ ನಗುವಿನಲ್ಲಿದ್ದ ಆತ್ಮೀಯತೆ ಸರಿಯುವಿಗೆ ಇಷ್ಟವಾಗಿತ್ತು. ಅಲ್ಲಿ ಕುಳಿತಿದ್ದವರಲ್ಲಿ ಒಬ್ಬ ತರುಣಿಯೂ ಇದ್ದಳು. ಅವಳನ್ನು ತೋರಿಸಿ, ಇವಳು ನನ್ನ ಸೊಸೆ ಸುಷ್ಮಾ, ಪಕ್ಕದಲ್ಲಿ ಕೂತಿರೋದು ಇವಳು ಗಂಡ, ಅಂದರೆ ನನ್ನ ಮಗ ಸುಶಾಂತ್ ಎಂದಾಗ ಸುಶಾಂತ್ ತುಟಿ ಅರಳಿಸಿ ಹಲೋ ಎಂದರೆ ಸುಷ್ಮಾ ಯಾಂತ್ರಿಕವಾಗಿ ತುಟಿ ಅರಳಿಸಿದಳು. ಅವನ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ತೋರಿಸಿ, ಇವನು ನನ್ನ 2ನೇ ಮಗ ಸುಮಂತ್ ಎಂದರು. ಆ ವ್ಯಕ್ತಿ ಸರಿಯು ಕಡೆ ನೋಡುವ ಕಷ್ಟವನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಸರಿಯು, ಸರ್ ಮಾಯಾ ಎಲ್ಲಿ ಎಂದು ಕೇಳಿದಾಗ ಸುಮಂತ್ ಸರಕ್ಕನೆ ತಲೆ ಎತ್ತಿ ಸರಿಯುವನ್ನು ನೋಡಿದನು. ಮಾಯಾ ಇನ್ನೂ ಈ ಮನೆಯವಳಾಗಿಲ್ಲಮ್ಮ, ಅವಳ ಮದುವೆ ಸುಮಂತನ ಜೊತೆ ನಿಶ್ಚಯ ಆಗಿದೆ, ಅವಳು ಪಕ್ಕದ ಎಸ್ಟೇಟಲ್ಲಿ ಇರ್ತಾಳೆ ಎಂದರು ರಾಯರು. ಸರಯು ಮಾಯಾಳ ಹೆಸರು ಹೇಳಿದಾಗ ಒಬ್ಬೊಬ್ಬರ ಮುಖಭಾವ ಒಂದೊಂದು ರೀತಿಯಾಗಿತ್ತು. ಆದರೆ ಅದ್ಯಾವುದೂ ಸರಿಯೂ ಗಮನಕ್ಕೆ ಬರಲಿಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಥೆಯನ್ನು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಧನ್ಯವಾದಗಳು.